ಶ್ರೀ ಸತ್ತುಪಾಸಿಹೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರು ಅನುಗ್ರಹದಿಂದ ಶೋಕ ಮೋಹಗಳು ನಾಶವಾಗುವುದು. ಶ್ಲೋಕ 35. ಯದನುಗ್ರಹ ಮಾತ್ರೇಣ ಶೋಕ ಮೋಹೋ ವಿನಶ್ಯತಃ ತಸ್ಮೈ ಶ್ರೀ ದೇಶಿಕೇಂದ್ರಾಯ ನಮಸ್ತು ಪರಮಾತ್ಮನೇ. ಅನುವಾದ: ಶ್ರೀ ಗುರುವಿನ ಅನುಗ್ರಹದಿಂದಲೇ ಶೋಕ ಮೋಹಗಳು ಸಂಪೂರ್ಣವಾಗಿ ನಾಶವಾಗುವುದು. ಅಂತಹ ಪರಬ್ರಹ್ಮ ಸ್ವರೂಪರಾದ ಶ್ರೀ ಗುರುವಿಗೆ ನಮಸ್ಕರಿಸುವೆನು. ಭಾವಾರ್ಥ: ಮಾಯೆ ಎನ್ನುವ ಅವಿದ್ಯೆ ಪಾರಮಾರ್ಥಿಕ ಸತ್ಯವನ್ನು ಮರೆಮಾಚಿದಾಗ ಮೋಹದಿಂದ ಶೋಕ ಉಂಟಾಗುವುದು. ನಾನು, ನನ್ನ ದೇಹ ಮತ್ತು ನನ್ನ ದೇಹಕ್ಕೆ ಸೇರಿದ ಎಲ್ಲವೂ ನನ್ನದು ಎಂಬ ಕಲ್ಪನೆಗಳು ಹೆಚ್ಚಾಗುತ್ತಿದ್ದಂತೆ ನನ್ನ ಕುಟುಂಬ, ನನ್ನ ಕುಲ, ನನ್ನ ಜಾತಿ, ನನ್ನ ಸಮಾಜ, ನನ್ನ ರಾಷ್ಟ್ರೀಯತೆಗಳು ಮೋಹದಿಂದ ಸೃಷ್ಟಿಯಾಗುವುದು. ಇಲ್ಲಿ ಉಲ್ಲೇಖಿಸಿದ ನನ್ನದು ಎನ್ನುವುದರಲ್ಲಿ ಸ್ವಲ್ಪ ಏರುಪೇರಾದರೆ, ಸೂರ್ಯನು ಉದಯಿಸಿದರೆ ಹೇಗೆ ಬೆಳಕುಂಟಾಗುವುದೋ ಹಾಗೆ ಶೋಕ ಉದಯಿಸುವುದು ಖಂಡಿತ. ಮೋಹದಿಂದ ಜೀವಿ ಬೇರೆ, ಪರಮಾತ್ಮ ಬೇರೆ ಎನ್ನುವ ಭಾವನೆ ಮೂಡುವುದು. ಹೆಂಡತಿ, ಗಂಡ, ಮಕ್ಕಳು, ಮನೆ, ಮಠ, ದುಡ್ಡು, ಗಿಡ, ಮರ, ಸೊಳ್ಳೆ, ಇರುವೆ ಇವುಗಳ್ಯಾವ್ಯಾವೂ ಇಲ್ಲ, ಕೇವಲ ಪರಮಾತ್ಮ ಒಂದೇ ಇರುವುದು ಎಂದು ತಿಳಿಯುವುದೇ ಮೋಹದಿಂದ ಹೊರಬರುವುದು. ಮೋಹ ಇಲ್ಲದಿದ್ದರೆ ಶೋಕದ ಸುಳಿವೇ ಇರುವುದಿಲ್ಲ. ಪರಮಾತ್ಮನ ಪರಮ ಪದವನ್ನು ಸಾಧಿಸಲು ಮಾನವನ ದೇಹ ಅತ್ಯಂತ ಉನ್ನತವಾಗಿರುವುದು. ಭಕ್ತರು ಗುರುವಿನಲ್ಲಿ ಭಕ್ತಿ, ಗುರು ಸೇವೆಯಲ್ಲಿ ತೊಡಗಿಸಿಕೊಂಡಾಗ ತಮ್ಮನ್ನು ತಾವೇ ತಿಳಿಯಲು ಸಮರ್ಥರಾಗುವರು. ಗುರು ಪರಮಾತ್ಮನಿಗೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡ ಭಕ್ತರು ಶೋಕ ಮೋಹಗಳ ಪ್ರಭಾವದಿಂದ ಮುಕ್ತರಾಗುವರು. ಮಾಯೆಯಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತಿನಲ್ಲಿದ್ದರೂ ನಿರ್ಲಿಪ್ತರಾಗಿರುವರು. ಮೋಹ ಮತ್ತು ಶೋಕ ಗುರು ಅನುಗ್ರಹದಿಂದ ನಾಶವಾಗಿ ಹೋಗುವುದು. ಒಂದಾನೊಂದು ಕಾಲದಲ್ಲಿ ವಿಮಲ ಎಂಬ ರಾಜಕುಮಾರನಿದ್ದನು. ವಿಮಲನ ತಾಯಿ ರಾಜ್ಯದ ಮಹಾರಾಣಿ. ಇದ್ದಕ್ಕಿದ್ದಂತೆ ನಿಧನಳಾದಾಗ ತೀವ್ರ ದುಃಖದಲ್ಲಿ ಮುಳುಗಿದನು. ಅವನಿಗೆ ತಿನ್ನಲು, ಮಲಗಲು ಮತ್ತು ಕಿಂಚಿತ್ ಶಾಂತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲವೂ ಸಾವಿನಲ್ಲೇ ಕೊನೆಗೊಳ್ಳುತ್ತದೆ. ಹಾಗಾದರೆ ಇದೆಲ್ಲದರ ಅರ್ಥವೇನು? ನಾನು ಏಕೆ ಬಳಲುತ್ತಿದ್ದೇನೆ? ನನಗೆ ಭೌತಿಕವಾಗಿ ವಿಲಾಸ ವಸ್ತುಗಳು ಇದ್ದರೂ ನಾನು ಏಕೆ ಕಳೆದು ಹೋದ ಅನುಭವವನ್ನು ಹೊಂದುತ್ತಿರುವೆನು ಎಂದು ಅನಿಶ್ಚಿತೆಯಿಂದ ಇರುತ್ತಿದ್ದನು. ಕಾಲಾಂತರದಲ್ಲಿ ಜೀವನ, ಮರಣ, ವ್ಯಕ್ತಿತ್ವ, ಕರ್ತವ್ಯದ ಬಗ್ಗೆ ಗೊಂದಲ ಹೆಚ್ಚಾಗತೊಡಗಿತು. ರಾಜಕುಮಾರ ವಿಮಲನು ಅನೇಕ ವಿದ್ವಾಂಸರನ್ನು ಭೇಟಿ ಮಾಡಿ ತನ್ನ ಗೊಂದಲದ ಬಗ್ಗೆ ಹೇಳುತ್ತಿದ್ದನು. ಆದರೆ ಯಾರಿಗೂ ಅವನ ಆಂತರಿಕ ಹಿಂಸೆ, ಅಶಾಂತತೆಯನ್ನು ನಿವಾರಿಸಲು ಸಾಧ್ಯವಾಗಲಿಲ್ಲ. ಒಮ್ಮೆ ವಿಮಲನು ಅರಣ್ಯ ಆಶ್ರಮದಲ್ಲಿ ವಾಸಿಸುತ್ತಿದ್ದ ಮತ್ತು ಅಲ್ಪ ಸ್ವಲ್ಪವಾಗಿ ಮಾತನಾಡುವ ಗುರು ಮಹಾತ್ಮರ ಬಗ್ಗೆ ಕೇಳಿದನು. ತಕ್ಷಣವೇ ಅವನು ಗುರುಗಳನ್ನು ಭೇಟಿ ಮಾಡಲು ಧಾವಿಸಿದನು. ಅವರನ್ನು ಕಂಡು ಅವರ ಮುಂದೆ ಕಣ್ಣೀರಿಟ್ಟನು. ಗುರುಗಳೇ, ನನ್ನ ಹೃದಯವು ದುಃಖದಲ್ಲಿ ಮುಳುಗಿದೆ. ನಾನು ದುಃಖ ಮತ್ತು ಭಯದಿಂದ ಬಂಧಿತನಾಗಿದ್ದೇನೆ. ನನಗೆ ಶಾಂತಿ ಇಲ್ಲದಾಗಿದೆ. ನನ್ನನ್ನು ರಕ್ಷಿಸಿ, ರಕ್ಷಿಸಿ ಎಂದು ಪರಿಪರಿಯಾಗಿ ಪರಿತಪಿಸಿದನು. ಗುರುಗಳು ರಾಜಕುಮಾರ ವಿಮಲನ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ ಏನೂ ಹೇಳಲಿಲ್ಲ. ದಿನಗಳು ಕಳೆದವು. ವಿಮಲನು ಆಶ್ರಮದಲ್ಲಿಯೇ ಇದ್ದನು. ಗುರುಗಳನ್ನು, ಅವರ ಶಾಂತತೆ, ಪ್ರಸನ್ನ ಚಿತ್ತತೆ, ನಿರ್ಲಿಪ್ತತೆ, ಪ್ರಕಾಶಮಾನವಾದ ಆನಂದವನ್ನು ನೋಡುತ್ತಿದ್ದನು. ಗುರುಗಳು ಏನೂ ಮಾತನಾಡಲಿಲ್ಲದಿದ್ದರೂ ಅವರ ಮೌನವು ಮಿಂಚಿನಂತೆ ವಿಮಲನ ಹೃದಯವನ್ನು ಹೊಕ್ಕುತ್ತಿತ್ತು. ಒಮ್ಮೆ ವಿಮಲನು ಸಮೀಪದ ಹಳ್ಳಿಯಲ್ಲಿ ನೋಡುತ್ತಿರುವ ಅಂತ್ಯಕ್ರಿಯೆಯ ಮೆರವಣಿಗೆಯನ್ನು ಶಾಂತವಾಗಿ ನೋಡುತ್ತಿರುವುದನ್ನು ನೋಡಿ ಗುರುಗಳು ಅವನ ಹತ್ತಿರ ಬಂದು ಮೃದುವಾಗಿ ಹೇಳಿದರು. ದೇಹವು ಹೋಗುತ್ತದೆ, ಆತ್ಮವು ಅಸ್ಪೃಶ್ಯವಾಗಿದೆ. ಭ್ರಮೆಗೆ ಅಂಟಿಕೊಳ್ಳುವುದರಿಂದ ದುಃಖವು ಉದ್ಭವಿಸುತ್ತದೆ. ನೀನು ಶೋಕಿಸುವವನಲ್ಲ, ನೀನು ಕೇವಲ ಸಾಕ್ಷಿ. ಈ ಮಾತುಗಳು ವಿಮಲನ ಅಜ್ಞಾನವನ್ನು ಗುಡುಗಿನಂತೆ ಛಿದ್ರಗೊಳಿಸಿದವು. ವಿಮಲನು ಆನಂದ ಬಾಷ್ಪದಿಂದ ಗುರುಗಳ ಪಾದಗಳಿಗೆ ನಮಸ್ಕರಿಸಿದನು. ಗುರುಗಳ ಅನುಗ್ರಹದಿಂದ ಆಳವಾದ ಆಂತರಿಕ ರೂಪಾಂತರ ಸಂಭವಿಸಿತು. ವಿಮಲನು ದೇಹದ ಅಶಾಂತತೆ ಮತ್ತು ಆತ್ಮದ ಶಾಶ್ವತೆಯನ್ನು ಅರ್ಥ ಮಾಡಿಕೊಂಡನು. ಶೋಕ ಮೋಹಗಳು ಕಣ್ಮರೆಯಾದವು.
ರಾಜಕುಮಾರನು ಅರಮನೆಗೆ ದುಃಖಿತ ಮಗನಾಗಿ ಅಲ್ಲದೆ ಜ್ಞಾನೋದಯ ಹೊಂದಿದ ರಾಜನಾಗಿ ಹಿಂತಿರುಗಿದನು ಹಾಗೂ ಬುದ್ಧಿವಂತಿಕೆ, ವಿವೇಕ, ಕರುಣೆ ಮತ್ತು ನಿರ್ಲಿಪ್ತತೆಯಿಂದ ರಾಜ್ಯವನ್ನು ಆಳಿದನು. ಶೋಕವು ಬಾಂಧವ್ಯದಿಂದ ಉಂಟಾಗುತ್ತದೆ ಮತ್ತು ಆತ್ಮದ ಅಜ್ಞಾನದಿಂದ ಮೋಹ ಉಂಟಾಗುತ್ತದೆ. ಯಾವುದೇ ತಾರ್ಕಿಕತೆಯು ಶೋಕ ಮೋಹವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಬ್ರಹ್ಮಾನುಭೂತಿಯಲ್ಲಿರುವ ಶ್ರೀ ಗುರುವಿನ ಅನುಗ್ರಹದಿಂದ ಮಾತ್ರ ಶೋಕ ಮೋಹಗಳು ನಾಶವಾಗಿ ಆತ್ಮಜ್ಞಾನ ಉದಯಿಸುವುದು. ಗುರುಗಳು ಯಾವಾಗಲೂ ಪದಗಳಿಂದ ಕಲಿಸುವುದಿಲ್ಲ. ಅವರ ಉಪಸ್ಥಿತಿ, ಮೌನ ಮತ್ತು ನೋಟವು ಅನುಗ್ರಹಪೂರ್ವಕವಾಗಿ ಆಂತರಿಕ ಕತ್ತಲೆಯನ್ನು ಬೇರು ಸಹಿತವಾಗಿ ಕಿತ್ತು ಹಾಕುವುದು. ಅಗ್ನಿಯ ಬಳಿ ಬಂದಾಗ ಶೀತ ಮತ್ತು ಕತ್ತಲೆ ಹೇಗೆ ನಾಶವಾಗುವುದೋ ಹಾಗೆ ಗುರುಭಕ್ತರು ಸೇವೆಯಲ್ಲಿ ತೊಡಗಿದರೆ ಶೋಕ ಮೋಹಗಳೆನ್ನುವ ಅಜ್ಞಾನವು ಶ್ರೀ ಗುರು ಅನುಗ್ರಹದಿಂದ ನಾಶವಾಗುವುದು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಗುರು ಎಂದರೆ ಯಾರು? ಅವನ ದರ್ಶನ ಮಾತ್ರದಿಂದ ಎಂತಹ ಕೃಪೆ ಆಗುತ್ತದೆ ಎಂಬ ಉದಾತ್ತವಾದ ಭಾವ ಇಲ್ಲದೆ ಹೋದರೆ, ಗುರುವಿನ ದರ್ಶನವೆಂದರೇನು, ಗುರುವಿನ ಸಾನ್ನಿಧ್ಯವೆಂದರೇನು, ಅದರಿಂದ ದೊರೆಯುವ ಕೃಪೆ ಎಂತಹುದು ಎಂಬ ಕಲ್ಪನೆಯೂ ಇಲ್ಲದಿದ್ದರೆ, ಆಶ್ರಮಕ್ಕೆ ಬಂದು ಸುಮ್ಮನೆ ಓಡಾಡಿಕೊಂಡು ಕಾಲ ಕಳೆಯುತ್ತಿದ್ದರೆ ಅವರ ಪಾಪಗಳು ಹೇಗೆ ಹೋಗುತ್ತವೆ? ಕೇವಲ ದರ್ಶನ ಮಾತ್ರದಿಂದ ಆನಂದವನ್ನು ಹೊಂದುವ ಭಕ್ತರು ಸಾವಿರಾರು ಜನ ಇಲ್ಲಿಗೆ ಬರುತ್ತಾರೆ. ಅಂತಹವರು ಪುನೀತರಾಗುತ್ತಾರೆ. ಗುರು ದರ್ಶನಕ್ಕಲ್ಲದೆ ಅವರಿನ್ನಾವ ಉದ್ದೇಶದಿಂದ ಬಂದಿರುವುದಿಲ್ಲ. ಗುರು ಮಹಿಮೆಯು ಅರ್ಥವಾಗದಿದ್ದರೆ ಎಷ್ಟು ಜನ್ಮವೆತ್ತಿದರೂ ಪ್ರಯೋಜನವಿಲ್ಲ. ದೈವ ಪ್ರತಿಯೊಂದು ಜೀವಿಯ ಆಂತರಿಕ ಭಾವನೆಗಳನ್ನು ಅರಿತು ಗುರು ರೂಪದಿಂದ ಅವರೊಡನೆ ಒಡನಾಡಿ ಅವರನ್ನು ಸಾಂತ್ವನಗೊಳಿಸಿ ಅವರನ್ನು ಸಂತೋಷಪಡಿಸಿ ಕೃಪೆ ಮಾಡುವಂತಹ ಔದಾರ್ಯವನ್ನು ಹೊಂದಿರುತ್ತದೆ. ಜೀವಿಗೆ ಪ್ರಾಪಂಚಿಕ ಸಂಬಂಧಗಳ ಮೂಲಕ ದೊರೆಯುವ ಸಂತೋಷ ಸಮಾಧಾನಕ್ಕಿಂತಲೂ ಗುರು ಕರುಣಿಸುವ ಸಾಂತ್ವನ ನಿಜವಾಗಿ ಜೀವಿಯನ್ನು ನಿರ್ಮಲಗೊಳಿಸುತ್ತದೆ. ಶ್ರೀ ಗುರುಭಕ್ತಿಸಾರ, ಪುಟ 16.